ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವ್ಲಾಗಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ತಮ್ಮನೇ ಮತ್ತೆ ನೋಡಿರ್ತೀರ. ನಮ್ಮ ಬರ್ಡ್ಸ್ಗಳಿಗೆ ನಾವು ಯಾವ ರೀತಿಯಲ್ಲಿ ಬಾತ್ ಕೊಡ್ತೀವಿ ಅಂತ, ಸಮ್ಮರ್ ಬಾತ್ ಅಂತೀವಿ ಇದನ್ನ. ಸೊ ನಮ್ಮ ಬರ್ಡ್ಸ್ ಆಲ್ರೆಡಿ ಶುರು ಮಾಡಿದ್ದಾವೆ ಬಾತ್ನ. ತೋರಿಸ್ತೀನಿ ನೋಡಿ. ಆಲ್ರೆಡಿ ಸ್ನಾನ ಮಾಡ್ಕೊಂಡು ಕೂತವೆ. ಸ್ನಾನ ಯಾವ ಥರ ನಾವು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಏನಾರು ಇದ್ದರೆ ನಿಮ್ಮ ಹತ್ರ, ಈಗ ಗಿಡಗಳಿಗೆ ವಾಟರ್ ಸ್ಪ್ರೇ ಮಾಡ್ತಾರಲ್ಲ, ಆ ಥರ ಸ್ಪ್ರೇ ಇದ್ರೂ ನೀವು ಸ್ಪ್ರೇ ಮಾಡ್ಬೋದು ಬಾಟ್ಲಿಗೆ ಹಾಕೊಂಡು. ಅದು ಸ್ವಲ್ಪ ಇನ್ನು ಮೇಲೆಲ್ಲ ಹೋಗುತ್ತೆ. ಅದ್ರ ಬದಲು ಅವಾಗವೇ ಸ್ನಾನ ಮಾಡೋಕ್ಕೆ ಬಿಟ್ಟರೆ ನೋಡಿ ಯಾವ ಥರ ಆಗುತ್ತೆ ಅಂತ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ. ಆಲ್ರೆಡಿ ಸ್ನಾನ ಮಾಡ್ಕೊಂಡು ಹೆಂಗೆ ಕೂತಾರೆ ಅಂತ. ಅಲ್ಲಿ ಆಲ್ರೆಡಿ ಸ್ನಾನ ಮಾಡಿಕೊಂಡು ಮೈ ಕೈ ಎಲ್ಲ ತೊಳ್ಕೊಂಡು ನೋಡಿ ಉಜ್ಕೊಂತವ್ರೆ, ಕ್ಲೀನ್ ಮಾಡ್ಕೊತವ್ರೆ. ಆಲ್ರೆಡಿ ಒಂದು ರೌಂಡ್ ಸ್ನಾನ ಆಗೋಯ್ತು ಎಲ್ಲರಿಗೂ. ಇವಾಗ ಆದ್ರೆ ಒಂದು ಬಂದರೆ ನಾನು ನಿಮಗೆ ತೋರಿಸ್ಬೋದು ಯಾವ ಥರ ಸ್ನಾನ ಮಾಡುತ್ತೆ ಅಂತ. ಯಾಕೆಂದರೆ ನಾನು ಏನು ಸ್ಲೋ ಮಾತಾಡ್ತೇನೆ ಅಂದರೆ ಅವು ಎದುರ್ಕೊಂಡ್ಬಿಡ್ತವೆ. ಏನಿಲ್ಲ ಗೈಸ್, ನೀವು ನಿಮ್ಮನೇಲಿ ನಿಮ್ಮ ಬರ್ಡ್ಸ್ಗಳು ಏನಾರ ಸ್ನಾನ ಮಾಡಿಸ್ಬೇಕು ಅಂತ ಅಂದರೆ ಒಂದು ಬಟ್ಲಿಗೆ ಫುಲ್ಲು ನೀರಿಡಿ. ನೋಡಿ ಅದು ಸ್ನಾನ ಮಾಡೋಕ್ಕೆ ಬಂದಿದೆ ಇವಾಗ. ಆ ಥರ ಫುಲ್ಲು ಈಜೊಡಿಯುತ್ತೆ. ಏನಿಲ್ಲ, ಫುಲ್ಲು ಬಟ್ಲು ನೀರು ಈ ಥರ ಸ್ಟೀಲ್ ಬಟ್ಲು ಇಡಬೇಕು ಅಂತ ಏನಿಲ್ಲ. ಯಾವುದೋ ಒಂದು ಬಟ್ಲು ಫುಲ್ಲು ತುಂಬ ನೀರಿಡಿ. ಆಮೇಲೆ ಅದ್ರ ತುಂಬ ಯಾವುದೋ ಒಂದು ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಯಾವುದರ ಒಂದು ಹಾಕ್ಬಿಟ್ಟು ಫುಲ್ಲು ಫಿಲಪ್ ಮಾಡಿ ಇಟ್ಮೇಲೆ ಅದನ್ನು ಕೇಜ್ಗಳು ಇಟ್ಟರೆ ಸಾಕು. ಅವೇ ಈ ಥರ ಬಂದು ಸ್ನಾನ ಮಾಡ್ತವೆ. ಆಮೇಲೆ ಏನಂತಂದರೆ ಅದು ಇಟ್ಟಾದ್ಮೇಲೆ ನೀವು ಹತ್ರದಲ್ಲಿ ಇರಬಾರ್ದು. ನಾನು ನಮ್ಮನೆ ಬರ್ಡ್ಸ್ಗಳು ಅಡ್ಜಸ್ಟ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಬಟ್ ಅದಕ್ಕೆ ದೂರದಿಂದ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ವಾಯ್ಸ್ ಸ್ವಲ್ಪ ಜೋರಾಗಿ ಕೇಳಿಸ್ತಾ ಇಲ್ಲ ಅಂತಂದರೆ ಸ್ವಲ್ಪ ವಾಲ್ಯೂಮ್ ಇದು ಮಾಡ್ಕೊಳ್ಳಿ. ಏಕೆಂದರೆ ನಾನು ಜೋರಾಗಿ ಮಾತಾಡಿದ್ರೆ ನಿಮಗೆ ವ್ಯೂ ಸಿಗೋಲ್ಲ. ಬರ್ಡ್ಗಳು ಯಾವ ಥರ ಆ್ಯಕ್ಟಿವಿಟಿ ಮಾಡ್ತವೆ ನೀರಲ್ಲಿ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಸ್ನಾನ ಮಾಡ್ತಾವೆ ಫುಲ್ಲು ನೀಟಾಗಿ ನೋಡ್ಬೋದು ನೀವೇ. ಇವಾಗ ಆಲ್ರೆಡಿ ನೋಡಿದ್ರೆ ಒಂದು ಈಸ್ಕೊಂಡು ಹೊಂಟೋಯ್ತು, ಈಜ್ತೈತೆ. ಅದ್ರೊಳಗಡೆ ಇಳಿದು ಈಜ್ತದೆ ನೋಡಿ. ಅದ್ರೊಳಗಡೆ ಇಳಿದು ತೇಲ್ತದೆ, ಅದು ಈಜ್ತದೆ ನೋಡಿ. ಹಂಗೆ ಅದೇ ಥರನೇ ಸ್ನಾನ ಮಾಡೋದು. ಯಾಕೆ ಅಂತಂದರೆ ಇವಾಗ ಆ ಥರ ಸ್ನಾನ ಮಾಡ್ತಾಯಿದೆ ಅಂತಂದರೆ ಬರ್ಡಿಗೆ ಹೀಟ್ ಆಗಿದೆ ಅಂತ ಈ ಬೇಸಿಗೆಯಲ್ಲಿ. ಸೊ ನೀವೇನು ಮಾಡಬೇಕು, ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿನಾರು ನೀವು ಈ ಥರ ಒಂದು ನೀರಿಂದು ಟಬ್ಬು ಥರ ಹಾಕ್ಬಿಟ್ಟು ಕೊಟ್ಟರೆ ನೋಡಿ ಈ ಥರ ಸ್ನಾನ ಮಾಡುತ್ತೆ. ನೀರು ಆಡ್ತಾಯಿದೆ ಕ್ಯಾಮ್ರಾಗೆಲ್ಲನೂ, ಆದರೂ ಕೂಡ ಇಟ್ಟಿದ್ದೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ಇನ್ನೂ ನಾನು ಬೇರೆ ಕೇಜ್ಗಳಿಗೆಲ್ಲ ಇಡಬೇಕು. ಸೊ ಸದ್ಯಕ್ಕೆ ಈ ಕೇಜಲ್ಲಿ ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಆಲ್ರೆಡಿ ಫುಲ್ ಸ್ನಾನ ಮಾಡ್ತಾಯಿದ್ದೀನಿ ನೋಡಿ. ಫುಲ್ ಸ್ನಾನನೇ ಮಾಡ್ಕೊಂಡ್ಬಿಡ್ತು ಆಲ್ರೆಡಿ. ನಾವೇ ಸ್ನಾನ ಮಾಡಿಸ್ಬಾರ್ದು. ಅವೇ ಫುಲ್ಲು ಸ್ನಾನ ಮಾಡ್ಕೊಂಡ್ರೆ ಅವೇ ನೋಡಿ. ಇಲ್ಲೊಂದು ಸ್ನಾನ ಮಾಡ್ಕೊಂಡು ಹೆಂಗೆ ಕೂತೈತೆ, ಫುಲ್ಲು ನೆಂದೋಗ್ಬಿಡೈತೆ ನೋಡಿ. ಫುಲ್ಲು ನೆಂದೋಗ್ಬಿಡೈತೆ. ಆ ಥರ ನಾವೇ ಇದು ಮಾಡಿಸ್ಬಾರ್ದು. ಸ್ನಾನ ಮಾಡೋಂಗಿದ್ರೆ ನಾವೇ ಸ್ನಾನ ಮಾಡಿಸೋದಾದರೆ ಏನಂದರೆ ಅದು ಹೇಳಿದ್ನಲ್ಲ, ಸ್ಪ್ರೇ ಮಾಡ್ಬೋದು. ಮೇಲೆ ಹಿಂಗೆ ಇಟ್ಕೊಂಡು ಸ್ಪ್ರೇ ಮಾಡ್ಬೋದು. ಅವಾಗ ಏನಾಗುತ್ತೆ, ಕೇಜ್ಗೆಲ್ಲ ಸ್ವಲ್ಪ ನೀರು ಬಿದ್ದು ಕೇಜ್ ತುಕ್ಕಿ ಹಿಡಿಯೋಂಥ ಚಾನ್ಸಸ್ ಇರುತ್ತೆ. ಆ ಥರ ಕೂಡ ಮೊದಲಿಗೆ ಪ್ರಾಬ್ಲಮ್ ಇತ್ತು ನನಗೆ. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಅವ್ರಿಗೆ ಬಿಟ್ಬಿಡ್ತೀನಿ. ಅವ್ರಿಗೆ ಈ ಥರ ಬಟ್ಲು ಕೊಟ್ಬಿಡ್ತೀನಿ. ಅವ್ರು ಆರಾಮಾಗಿ ಅದರಲ್ಲಿ ಸ್ನಾನ ಮಾಡಿಕೊಂಡು ರೆಡಿಯಾಗಿರ್ತಾರೆ. ಈ ಥರ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಬರ್ಡ್ ಏನಾರ ತುಂಬ ಹೈ ಟೆಂಪ್ರೇಚರ್ ಇದೆ ಅದ್ರ ಬಾಡಿಲಿ, ಏನಾರು ಫೀವರು ಆ ಥರ ಬರೋ ಚಾನ್ಸಸ್ಸು ಕಮ್ಮಿ ಆಗುತ್ತೆ. ಈಗ ಸ್ವಲ್ಪ ಫೀವರ್ ಅಂದರೆ ಜ್ವರ ಬರೋದು ಜಾಸ್ತಿ ಅಲ್ವಾ ಈಗ ಬೇಸಿಗೆ. ಸೊ ಅದು ಬರೋದು ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ. ಯಾಕೆಂದರೆ ಬಾಡಿನ ಕೂಲಾಗಿಡೋಕ್ಕೋಸ್ಕರನೇ ಸ್ನಾನ ಮಾಡಿಸೋದು. ತಣ್ಣೀರೇ ಕೊಡೋದು, ಆಮೇಲೆ ಬಿಸಿನೀರು ಕೊಡೋಕೆ ಹೋಗ್ಬೇಡಿ, ತಣ್ಣೀರೇ ಕೊಡೋದು. ಹೊರಗಡೆ ವೆದರು ತುಂಬ ಜಾಸ್ತಿ ಡಿಗ್ರಿ ಇರೋದ್ರಿಂದ ನಾನು ಹೊರಗಡೆ ಈ ಥರ ಕೊಟ್ಟಾಗ ನೋಡಿ ಅಲ್ಲೊಂದು ಆಲ್ರೆಡಿ ಈಜ್ಕೊಂಡು ಹೊಂಟೋಯ್ತು. ಹಂಗೇ ಅವು ಬಾಡಿಗೆ ಟೆಂಪ್ರೇಚರ್ನ ಫುಲ್ಲು ಡೌನ್ ಮಾಡ್ಕೊಳ್ಳುತ್ತೆ. ಆವಾಗ ನೀಟಾಗಿ ಅದು ಕ್ಲಾರಿಟಿಯಾಗಿ ನೀವು ನೋಡಿದ್ರೆ ಫುಲ್ಲು ಅದು ಟೆಂಪ್ರೇಚರ್ನ ಡೌನ್ ಮಾಡಿಕೊಂಡು ಬರ್ಡ್ಗಳು ಖುಷಿಯಿಂದ ಲವಲವಿಕೆಯಿಂದ ಆಟ ಆಡ್ಕೊಂಡು ಇರ್ತವೆ. ಸೊ ನಿಮ್ಮ ಬರ್ಡ್ಸ್ಗಳು ಏನಾರ ಎರಡೇ ಇದ್ದಾವೆ ಬ್ರೋ, ನಮ್ಮ ಮನೇಲಿ ಎರಡೇ ಇರೋದು, ಒಂದೇ ಕೇಜಲ್ಲಿದೆ ಅಂತಂದರೆ ಅವು ಇನ್ನೂ ಈಸಿ, ಬೇಗ ನೋಡಿ. ಅದು ನೋಡಿ ಹೆಂಗೆ ಒದ್ದಾಡ್ತೈತೆ. ನನಗೆ ಇಲ್ಲಿ ಮಕ್ಕಕ್ಕೆಲ್ಲ ಆಗ್ತೈತೆ ನೀರು, ಆ ಥರ ಒದ್ದಾಡ್ತವೆ. ಸೊ ಅದಕ್ಕೆ ಒಂದಷ್ಟು ಬಿಟ್ಬಿಡ್ಬೇಕು ಒಂದು ಸ್ವಲ್ಪ ಹೊತ್ತು. ಈಗ ನಾವು ಒಂದೊಂದು ಕೆಜಿಗೆ ಇಷ್ಟು ಟೈಮಿಂಗ್ಸ್ ಅಂತ ಇಡ್ತೀನಿ. ಈಗ ಈ ಕೆಜಿಗೆ ಆಲ್ರೆಡಿ ಇಟ್ಟು ಒಂದು 2-3 ನಿಮಿಷ 5 ನಿಮಿಷ ಆಗಿದೆ. ಇನ್ನೊಂದು 5 ನಿಮಿಷ ಇಡ್ತೀನಿ. 10 ನಿಮಿಷ ಒಂದೊಂದು ಕೆಜಿ. ಜಾಸ್ತಿನೂ ಇಡಬಾರ್ದು. ತೀರಾ ಸ್ನಾನ ಮಾಡ್ಕೊಂಡ್ಬಿಡ್ತಾವೆ ಅವಾಗ, ಹೆವಿ ಸ್ನಾನ ಮಾಡಿಬಿಡ್ತವೆ. ಆಮೇಲೆ ಇನ್ನೊಂದು ಎಷ್ಟೋ ಜನ ಕೇಳ್ತಾಯಿದ್ರಿ, ಬ್ರೋ ಬರ್ಡ್ಸ್ಗಳು ಬ್ರೀಡಿಂಗ್ ಮಾಡಿಸಲ್ವಾ ಈ ಏರಿಯಾದಲ್ಲಿ ಅಂತ. ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೂ ನಿಮಗೆ ತಿಳಿಸಿದ್ದೀನಿ ಯಾಕೆ ನಾವು ರೆಸ್ಟ್ನ ಕೊಡ್ತೀವಿ ಅಂತ. ರೆಸ್ಟು ನೀವೇನಾದ್ರು ಕೊಟ್ಟಿಲ್ಲ ಅಂತಂದ್ರು, ನೀವು ಆ ಥರ ನೀರು ಇಡ್ತೀರಲ್ಲ, ಇವಾಗ ಇಲ್ಲಿ ನೀರು ಇಡ್ತೀರಲ್ಲ, ಈ ಥರ ನೀರು ಇಟ್ಟಾಗ ಏನಾಗುತ್ತೆ, ಇದೇ ಥರ ಬಂದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಹೋಗ್ಬಿಟ್ಟು ಮೊಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ರೆ ಮೊಟ್ಟೆ ಅಥವಾ ಮರಿ ಏನೇ ಇದ್ರೂ ಕೂಡ ಅದು ಸತ್ತೋಗ್ಬಿಡುತ್ತೆ. ಈಗ ತಣ್ಣಗಾಗಿದ್ದ ತಕ್ಷಣ ಸತ್ತೋಗ್ಬಿಡುತ್ತೆ ಮರಿ. ಅಥವಾ ಮೊಟ್ಟೆ ಏನಾರು ಇಟ್ಟಿದೆ ಅಂತಂದರೆ ಆ ಮರಿ ಕೂಡ ಇನ್ಫರ್ಟೈಲ್ ಆಗಿಬಿಟ್ಟು ಹೊರಗಡೆಯಿಂದನೇ ಡೆತ್ ಇನ್ ಸೆಲ್ ಆಗಿಬಿಡುತ್ತೆ. ಅಥವಾ
ನಾರ್ಮಲ್ ಮೊಟ್ಟೆ ಇದ್ದು ಅದನ್ನ ಡೆವಲಪಿಂಗ್ ಸ್ಟೇಜಲ್ಲಿ ಇತ್ತು ಅಂತಂದರೆ ಅದು ಕೂಡ ಡೆತ್ ಇನ್ ಸೆಲ್ ಆಗಿಬಿಡುತ್ತೆ, ಇನ್ಫರ್ಟೈಲ್ ಎಗ್ ಆಗಿಬಿಡುತ್ತೆ ಅದು. ಸೊ ಅದಕ್ಕೋಸ್ಕರನೇ ಬ್ರೀಡಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳೋದು. ಯಾಕೆಂದರೆ ಬರ್ಡ್ಗೂ ಕೂಡ ಗೊತ್ತಾಗುತ್ತಲ್ಲ, ತುಂಬ ಹೀಟ್ ಆಗ್ತಾ ಹೋಗುತ್ತೆ, ಆವಾಗ ಏನು ಮಾಡುತ್ತೆ, ಈ ಥರ ಬಟ್ಲು ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಬಿಡುತ್ತೆ. ಅದಕ್ಕೆ ನಾನು ಯೂಶಲಿ ಪ್ರಿಫರ್ ಮಾಡೋದು ಅಂತಂದರೆ, ನಾನು ಈಗ ಅದು ಬೇಸಿಗೆಗಾಲದಲ್ಲೇ ಸ್ನಾನ ಮಾಡಬೇಕು ಅನ್ನೋ ರೂಲ್ಸ್ ಏನಿಲ್ಲ, ಬಟ್ ಯೂಶಲಾಗಿ ಅದು ಬೇಸಿಗೆಗಾಲದಲ್ಲೇ ಸ್ನಾನ ಮಾಡೋದು. ಬಟ್ ನಾನು ಅದಕ್ಕೆ ಯೂಸ್ ಮಾಡೋದು ನೋಡಿ, ಈ ಥರದ್ದು ಆಟೋಮೆಟಿಕ್ ಫೀಡರು, ವಾಟರ್ ಫೀಡರು ನಿಮ್ಗೆ ಅಮೆಝಾನಲ್ಲೆಲ್ಲ ಸಿಗುತ್ತಿದ್ದು. ಸೊ ನಮ್ಮ ಹತ್ರನೂ ಸಿಗುತ್ತಿದ್ದು. ಈ ವಾಟರ್ ಫೀಡರ್ನ ನಾನು ಹಾಕಿದ್ದೀನಿ, ನೀವು ನೋಡೇ ಇರ್ತೀರ. ಸೊ ಅದರಲ್ಲಿ ಆಲ್ಮೋಸ್ಟ್ ಕಂಟ್ರೋಲ್ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿ ಸ್ನಾನ ಮಾಡೋಕ್ಕಾಗಲ್ಲ. ಇಷ್ಟೇ ಇರುತ್ತೆ, ನೀರು ಕುಡ್ದಂಗೆ ಬರ್ತಾ ಇರುತ್ತೆ. ಸೊ ಈ ಥರ ಕಪ್ ಕೊಟ್ಟಾಗ ಏನಾಗುತ್ತೆ, ಫುಲ್ಲು ಸ್ನಾನ ಮಾಡ್ಬಿಡ್ತಾರೆ. ಈಗ ನೋಡಿ ಎಲ್ಲರೂ ಸ್ನಾನ ಮಾಡಾಗೋಯ್ತು, ಎಲ್ಲ ನೋಡಿ ಅದು ನೋಡಿ ಹೆಂಗೆ ನಡುತ್ತೈತೆ, ಹಾಗೇನೆ ಎಲ್ಲ ಸ್ನಾನ ಮಾಡಾಗೋಯ್ತು. ಇವಾಗ ಈ ಕೇಜಲ್ಲಿ ತೆಗೆದು ಬೇರೆ ಕೇಜಿಗೆ ಇಡುವಂಥ ಸಮಯ. ಇವಾಗ ನಾನು ಸ್ವಲ್ಪ ಒಂದಷ್ಟು ಇದಕ್ಕಿಂತ ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಯಾವ ಥರ ಸ್ನಾನ ಮಾಡ್ತಾಯಿದ್ವು ಅಂತ. ಅದನ್ನು ಕೂಡ ಹಾಕ್ತೀನಿ, ನೀವು ನೋಡೋಂಗಿದ್ರೆ ನೋಡ್ಬೋದು. ಸಾಂಗ್ ಏನು ಹಾಕಲ್ಲ, ಜಸ್ಟ್ ಹಂಗೆ ಬರ್ಡ್ದು ಹೇಗೆ ಅವು ಬಂದು ಸ್ನಾನ ಮಾಡ್ತಾ ಇದ್ದಾವೆ ಅನ್ನೋದನ್ನು ಒಂದು ಕ್ಲಿಪ್ಪಿಂಗ್ ನಾನು ಹಾಕ್ತೀನಿ. ಏನಿಲ್ಲ ಗೈಸ್, ನೋಡಿ ತೋರಿಸ್ತೀನಿ ಇವಾಗ ಏನೇನು ಹಾಕಿದ್ದೀನಿ ಅಂತ. ಈಗ ನಾನು ಹಾಕಿರೋದು ಏನಂತಂದರೆ, ಒಂದು ಬಟ್ಲಲ್ಲಿ ನೀರು ಮತ್ತು ಮೆಂತ್ಯ ಸೊಪ್ಪು ಹಾಕಿದ್ದೀನಿ. ಅಂದರೆ ನೀರು ಸ್ವಲ್ಪ ಕಾಣಬೇಕು, ಸೊಪ್ಪು ಜಾಸ್ತಿ ಕಾಣಬೇಕು, ಆ ಥರ ಹಾಕ್ಬೇಕು. ನೀವೇನಾರ ಸೊಪ್ಪು ಸ್ವಲ್ಪ ಕಮ್ಮಿ ಹಾಕ್ಬಿಟ್ಟು ನೀರು ಕಾಣಂಗೆ ಹಾಕ್ಬಿಟ್ರೆ ಅವು ಇಳಿಯಲ್ಲ ಒಗಡಿಕೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಒಂದು ಲೇಯರ್ ಥರ ಕ್ರಿಯೇಟ್ ಮಾಡಿಕೊಡ್ಬೇಕು. ಇವಾಗ ಕೆರೆಗಳೆಲ್ಲ ನೋಡಿರ್ತೀರಲ್ಲ, ಗ್ರೀನ್ ಶೇಡ್ ಥರ ಆಗಿರುತ್ತಲ್ಲ, ಸೊ ಆ ಥರ ನೀವು ಒಂದು ಲೇಯರ್ ಕ್ರಿಯೇಟ್ ಮಾಡಿಕೊಟ್ರೆ ಅವಕ್ಕೆ ಗೊತ್ತಾಗುತ್ತೆ ಇಲ್ಲಿ ಸ್ನಾನ ಮಾಡಬೇಕು ಅಂತ. ಸೊ ಇಳಿದ್ಬಿಟ್ಟು ಈಜು ಹೊಡಿತವೆ, ಆಲ್ರೆಡಿ ಈಜು ಹೊಡೆದವೆ ನೋಡಿದ್ರೆ. ಆಮೇಲೆ ಏನು ಬೇರೆ ಏನು ಕೆಮಿಕಲ್ಸ್ ಏನಿಲ್ಲ, ಜಸ್ಟ್ ವಾಟ್ರ್ ಹಾಕಿ, ಅಂದರೆ ನೀರು, ಈ ಬಟ್ಟಲ್ಲಿ ನೀರು ಫುಲ್ಲು ತುಂಬಿದೆ ಗೈಸ್, ಇಲ್ಲಿವರೆಗೂ ತುಂಬಿದೆ. ಇವಾಗ ನೋಡಿ ಅಲ್ಲಿವರೆಗೂ ಕಮ್ಮಿ ಆಗಿದೆ. ಫುಲ್ಲು ನೀರು, ಆಮೇಲೆ ಫುಲ್ಲು ಸೊಪ್ಪು ತುಂಬಿಸ್ಬಿಟ್ಟು ನಾವು ನಮ್ಮ ಬರ್ಡ್ಸ್ಗಳಿಗೆ ಕೊಡ್ಬೋದು. ಇಷ್ಟೇ ದೊಡ್ಡದು ಕೊಡಬೇಕು ಅಂತೇನಿಲ್ಲ, ಇಷ್ಟು ಹೈಟ್ ಕೊಡೋದು ಏನು ಬೇಕಾಗಿಲ್ಲ. ಇದು ಸ್ವಲ್ಪ ಜಾಸ್ತಿ ಕೇಜ್ಗಳಿಗೆ ಒಂದೇ ಇದರಿಂದ ಆ ಥರ ಆಗುತ್ತೆ. ಸೊ ನೀವು ಚಿಕ್ಕದಾಗಿ ಕೊಟ್ಟರು ಆಗುತ್ತೆ. ಈಗ ನೋಡಿ ಇಲ್ಲಿದೆಯಲ್ಲ ನೋಡಿ, ಈ ಥರ ಬಟ್ಲು ಸೈಜಲ್ಲಿ ಕೊಟ್ಟರು ಆಗುತ್ತೆ. ನಾನು ಫಸ್ಟ್ ಅದೆಲ್ಲ ಕೊಡ್ತಾಯಿದ್ದು, ಇವಾಗ ಸ್ವಲ್ಪ ಜಾಸ್ತಿ ಎಲ್ಲರೂ ಬಂದು ಸ್ನಾನ ಮಾಡಬೇಕಲ್ಲ, ಹಾಗಾಗಿ ಅದರಲ್ಲಿ ನೀರು ಚೆಲ್ಲೋಗ್ಬಿಡುತ್ತೆ. 1-2 ಪೇರ್ಗಾದರೆ ಅದು ಓಕೆ, ಜಾಸ್ತಿ ಪೇರ್ಗಾದರೆ ಇದು ಬೇಕೇ ಬೇಕು. ಸೊ ಹಂಗಾಗಿ ನಾನು ಇದನ್ನು ಕೊಡ್ತಾಯಿದ್ದೀನಿ. ಇಡೋದಾದರೆ ಒಂದೊಂದು ಕೇಜಿಗೆ ಜಸ್ಟ್ ಒಂದು 10 ನಿಮಿಷ ಇಡಿ. ಈಗ ನಾನು ಈ ಥರದ್ದು ಜಾಸ್ತಿ ಬಡಿಸಿರೋ ಜಾಗದಲ್ಲಿ 10 ನಿಮಿಷ ಇಡ್ತಾಯಿದ್ದೀನಿ. ಈ ಕೇಜಲ್ಲಿ ಒಂದು 7 ನಿಮಿಷ ಇಟ್ಟಿದ್ದೆ ಅಷ್ಟೇ. ಎಲ್ಲರೂ ಸ್ನಾನ ಮಾಡ್ಕೊಂಬಿಟ್ರು. ಅಂದರೆ ನೋಡ್ತಾ ಇರಿ ಅಲ್ಲೇ ಇದ್ದು, ಯಾಕೆಂದರೆ ಅಲ್ಲೇ ಇಟ್ಟೋಗ್ಬಿಟ್ರೆ ಅವೇನು ತುಂಬ ಸ್ನಾನ ಮಾಡ್ಬಿಡ್ತವೆ. ಹೆವಿ ಸ್ನಾನ ಮಾಡಬಾರ್ದು, ಜಾಸ್ತಿನೂ ಸ್ನಾನ ಮಾಡಬಾರ್ದು, ಕಮ್ಮಿನೂ ಮಾಡಬಾರ್ದು. ಒಂದು ಲೆವೆಲಿಗೆ ಸ್ನಾನ ಮಾಡಿಕೊಂಡು ಕ್ಲೀನ್ ಮಾಡ್ಕೊತವೆ. ಆಮೇಲೆ ಅವು ಕುತ್ಕೊಂಡ್ಬಿಡ್ತವೆ, ಮತ್ತೆ ಹೋಗಲ್ಲ. ಆವಾಗ ನೀವು ತೆಗ್ದು ಬೇರೆ ಕೇಜಿಗೆ ಇಡಬೇಕು. ಇವಾಗ ನಾನು ಈ ಕೇಜಿಗೆ ಇಟ್ಟಿದ್ದೀನಿ, ಹಂಗೇನೆ ಎಲ್ಲ ಕೇಜಿಗೂ ಇಡಬೇಕು. ಕಾಕ್ಟೈಲ್ಗೆ ನೋಡೋಣ ಗೈಸ್, ಕಾಕ್ಟೈಲು ಸ್ನಾನ ಮಾಡುತ್ತೆ ನಮ್ಮದು, ಕಾಕ್ಟೈಲ್ಗೂ ಇಡ್ಬೋದು. ಲಾಸ್ಟ್ ಇಯರ್ ಕಾಕ್ಟೈಲ್ಗೂ ಕೊಟ್ಟಿದ್ದೆ. ನೋಡೋಣ ಈ ಸರಿ ಕಾಕ್ಟೈಲ್ ಏನೋ ಸ್ನಾನ ಮಾಡಿದ್ರೆ ಅದನ್ನು ಕೂಡ ಸ್ಲಿಪ್ಪಿಂಗ್ ಹಾಕ್ತೀನಿ ಇದರಲ್ಲಿ. ಕೆಲವೊಂದು ಬರ್ಡ್ಸ್ಗಳು ಇರ್ತವೆ, ನಾವು ಏನಾರ ಈ ಥರ ಇಟ್ಟಾಗೂ ಕೂಡ ಹೋಗ್ಬಿಟ್ಟು ಸ್ನಾನ ಮಾಡ್ತಾರಲ್ಲ, ನೋಡ್ತಾ ಇರಲ್ಲ. ಸೊ ಅಂಥ ಬರ್ಡ್ಸ್ಗಳಿಗೆ ನೀವೇನು ಮಾಡಬೇಕು ಅಂತಂದರೆ, ಸ್ಪ್ರೇ ಹೇಳಿದ್ನಲ್ಲ, ಆ ಸ್ಪ್ರೇನ ಉಪಯೋಗಿಸಿ. ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ, ತಕ್ಷಣ ಹೋಗಲ್ಲ, ನೋಡ್ಕೊಂಡು ಹೋಗ್ತಾವೆ ನಿಧಾನಕ್ಕೆ. ಅಕಸ್ಮಾತ್ ಹೋಗಿಲ್ಲ, ಅದು ಹೋಗ್ತಾನೆ ಇಲ್ಲ ಅಂದಾಗ ಮಾತ್ರ ನೀವು ಸ್ಪ್ರೇನ ಯೂಸ್ ಮಾಡಿ.
ಗೈಸ್ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ ಒಂದು ಹೊಸ ಟಾಪಿಕ್ ನಿಮಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.